ಈ ಹಿಂದಿನ ಸೆಷನ್ನಲ್ಲಿ ನಾವು ದೇವಯ್ಯ ಹರವೆ ಅವರ ವಿಚಾರಗಳನ್ನು ದಲಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಬಂಡಾಯ ಸಾಹಿತ್ಯ ವಿಮರ್ಶೆಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಇದ್ವಿ. ಈಗ ನಾವು ಈ ಸೆಷನ್ನಲ್ಲಿ ಅದರ ಮುಂದುವರಿದ ಭಾಗವನ್ನು ಗಮನಿಸಬೇಕಾಗಿದೆ. ದಲಿತ ಪ್ರಜ್ಞೆ ಮತ್ತು ದಲಿತ ಸಾಹಿತ್ಯದ ಸ್ವರೂಪವನ್ನು ಕುರಿತು ಅರವಿಂದ ಮಾಲಗತ್ತಿಯವರು ಒಂದು ಲೇಖನವನ್ನು ಬರೆದಿದ್ದಾರೆ. ಆ ಲೇಖನದಲ್ಲಿ ದಲಿತ ಪ್ರಜ್ಞೆ, ತಜ್ಞ ದಲಿತ ಎನ್ನುವ ವಿಚಾರಗಳ ಕುರಿತು ಪ್ರಸ್ತಾಪ ಮಾಡ್ತಾರೆ. ಒಂದು ದಲಿತ ಪ್ರಜ್ಞೆ ಅಂದರೆ ಏನು ಎನ್ನುವುದಕ್ಕೆ ಅವರು ಒಂದು ವ್ಯಾಖ್ಯಾನವನ್ನೇ ಕೊಡ್ತಾರೆ, ದೀರ್ಘವಾದಂಥ ವ್ಯಾಖ್ಯಾನವನ್ನು ಕೊಡ್ತಾರೆ. ಆ ವ್ಯಾಖ್ಯಾನವನ್ನು ನಾವು ಮೊದಲಿಗೆ ಗಮನಿಸೋಣ. ದಲಿತ ವಿರೋಧಿ ಅಸ್ತಿತ್ವ ವಿಚಾರಗಳನ್ನು ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳನ್ನು ಒಳಗೊಂಡಂತೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಬೌದ್ಧಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಹೀಗೆ ಎಲ್ಲ ರಂಗದಲ್ಲಿ ದಲಿತರ ಮೇಲೆ ಹೇರಿರುವ ಮತ್ತು ಶೋಷಿಸುವ ಅಂತರದ ಬಗೆಗೆ ಮೂಡುವ ಅರಿವು ಮತ್ತು ಆ ವಸ್ತುಸ್ಥಿತಿಯಿಂದ ವಿಮೋಚನೆ ಹೊಂದಲು ಮಾಡುತ್ತಿರುವ ಪ್ರಯತ್ನ ಹಾಗೂ ಕ್ರಿಯಾತ್ಮಕವಾಗಿ ಬೆಳವಣಿಗೆ ಹೊಂದುತ್ತೇವೆ ಎನ್ನುವುದರಲ್ಲಿ ನಂಬಿಕೆ ಇದ್ದು ಹೊಸ ಚರ್ಚೆಗೆ, ಬೆಳವಣಿಗೆಗೆ ಸಾಗುತ್ತೇವೆ ಎಂಬ ಆಶಯವನ್ನು ಹೊಂದಿರುವಂಥದ್ದು ದಲಿತ ಪ್ರಜ್ಞೆ ಎಂದು ಕರೆಯಿಸಿಕೊಳ್ಳುತ್ತದೆ. ಇದು ಅರವಿಂದ ಮಾಲಗತ್ತಿಯವರ ವಿಚಾರ. ದಲಿತ ಪ್ರಜ್ಞೆ ಅನ್ನೋದು ಬಹಳ ಮುಖ್ಯವಾದದ್ದು. ದಲಿತ ಸಾಹಿತಿಯ ಒಳಗೆ ಈ ದಲಿತ ಪ್ರಜ್ಞೆ ಅನ್ನೋದು ಇರಬೇಕು. ಆ ದಲಿತ ಪ್ರಜ್ಞೆ ಅನ್ನೋದು ಇಲ್ಲದೇ ಇದ್ದಾಗ ಆತನ ಸಾಹಿತ್ಯ ದಲಿತ ಸಾಹಿತ್ಯ ಅಂತ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಗಟ್ಟಿಯಾದಂತಹ ಪ್ರತಿಭಟನಾತ್ಮಕವಾದಂತಹ ಸಾಹಿತ್ಯವನ್ನು ರಚನೆ ಮಾಡಬೇಕು ಅಂತ ಇದ್ದರೆ ಆತನ ಒಳಗೆ ಈ ಪ್ರಜ್ಞೆ ಇರಬೇಕು ಎನ್ನುವಂಥದ್ದು. ಸರಿ, ಏನೇನು ವಿಚಾರಗಳನ್ನು ಒಳಗೊಂಡಿರಬೇಕು ಅದು ಅಂತ ಹೇಳಿದ್ರೆ, ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳನ್ನು ಒಳಗೊಂಡ ಹಾಗೆ ದಲಿತ ವಿರೋಧಿ ವಿಚಾರಗಳೇನಿದ್ದಾವೆ, ದಲಿತರ ಅಸ್ತಿತ್ವವನ್ನು ವಿರೋಧಿಸುವಂತಹ ವಿಚಾರಗಳು ಏನು ಇದ್ದಾವೆ, ಹಾಗೂ ದಲಿತರ ಮೇಲೆ ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಬೌದ್ಧಿಕವಾಗಿ, ಹಾಗೆಯೇ ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ ಹೇರಿರುವಂತಹ, ಅಂದರೆ ದಲಿತರ ಮೇಲೆ ಹೇರಿರುವಂತಹ, ಶೋಷಿಸುವಂತಹ ವಿಚಾರಗಳ ಕುರಿತು ಆತನಿಗೆ ಪ್ರಜ್ಞೆ ಇರಬೇಕು. ಹಾಗೆಯೇ ವಸ್ತುಸ್ಥಿತಿಯಿಂದ ಬಿಡುಗಡೆಯನ್ನು ಹೊಂದೋದಕ್ಕೆ ಪ್ರಯತ್ನವನ್ನು ಮಾಡೋದ್ರ ಬಗ್ಗೆ ಮತ್ತು ನಾವು ಬಿಡುಗಡೆಯನ್ನು ಹೊಂದುತ್ತೇವೆ, ಅದಕ್ಕೆ ಕ್ರಿಯಾತ್ಮಕವಾಗಿ ನಾವು ಕಾರ್ಯಗತರಾಗ್ತೇವೆ ಎನ್ನುವ ಒಂದು ನಂಬಿಕೆ ಇರಬೇಕು. ಮತ್ತು ಹೊಸ ಚರ್ಚೆಗೆ, ಬೆಳವಣಿಗೆಗೆ ನಾವು ಸಾಗ್ತೇವೆ ಎನ್ನುವಂಥ ಒಂದು ಆಶಯ ಇರಬೇಕು. ಅಂಥವನು ಮಾತ್ರ ದಲಿತ ಪ್ರಜ್ಞೆ ಇರುವಂಥವನು ಅಂತೇಳಿ ಇಲ್ಲಿ ಅರವಿಂದ ಮಾಲಗತ್ತಿಯವರು ಲೇಖನದಲ್ಲಿ ಹೇಳ್ತಾರೆ. ಜೊತೆಗೆ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅವರು. ತಜ್ಞ ದಲಿತ, ದಲಿತ ಪ್ರಜ್ಞೆ ಒಂದು ಕಡೆ ವಿಚಾರ, ಇನ್ನೊಂದು ಕಡೆಗೆ ತಜ್ಞ ದಲಿತ. ತಜ್ಞ ದಲಿತ ಅಂದರೆ ಯಾರು? ಅದಕ್ಕೂ ಕೂಡ ಅವರು ಹೀಗೆ ಅರ್ಥೈಸ್ತಾರೆ. ತಜ್ಞ ದಲಿತ ಅಂದರೆ ಯಾರು ಅನ್ನೋದನ್ನು, ಒಬ್ಬ ಪ್ರಜ್ಞೆ ಉಳ್ಳಂತಹ ದಲಿತ ವ್ಯಕ್ತಿ ಸನಾತನೀಯರಿಗೆ, ಬ್ರಾಹ್ಮಣ್ಯಶಾಹಿಗಳಿಗೆ ಮತ್ತು ಶೂದ್ರಶಾಹಿಗಳಿಗೆ ಕಂಟಕಪ್ರಾಯ ಎನಿಸುತ್ತಾನೆ. ದಲಿತರ ಮೇಲೆ ಹೇರಿರುವ ಸನಾತನೀಯತೆಯನ್ನು ವಿರೋಧಿಸುವ ಈತ ದಲಿತನಾಗಿ ಕಾಣಿಸದೆ ತಜ್ಞ ದಲಿತನಾಗಿ ಕಾಣತೊಡಗುತ್ತಾನೆ. ಹಾಗಾಗಿ ತಜ್ಞ ದಲಿತನಾದವನು ಬ್ರಾಹ್ಮಣ್ಯಶಾಹಿಗಳಿಗೆ, ಶೂದ್ರಶಾಹಿಗಳಿಗೆ, ಸನಾತನೀಯರಿಗೆ ಕಂಟಕಪ್ರಾಯನು ಎನಿಸುವ ಹಾಗೆ ಇರ್ತಾನೆ. ಜೊತೆಗೆ ದಲಿತರ ಮೇಲೆ ಹೇರಿಕೊಂಡು ಬರಲಾಗಿರುವಂತಹ ಸನಾತನೀಯವಾದಂತಹ ವಿಚಾರಗಳನ್ನು ವಿರೋಧಿಸುವವನು ಆಗಿರ್ತಾನೆ. ಅಂಥವನು ತಜ್ಞ ದಲಿತ. ಆತನಲ್ಲಿ ದಲಿತ ಪ್ರಜ್ಞೆಯೂ ಕೂಡ ಇರಬೇಕು, ತಿಳುವಳಿಕೆ ಉಳ್ಳಂತಹ ದಲಿತ ಆಗಿರಬೇಕು. ಈ ತಜ್ಞ ದಲಿತನಿಗೆ ಕೆಲವು ಸಾಮಾನ್ಯ ಎನ್ನುವ ವಿಚಾರಗಳು ಇರಬೇಕು. ಅಂದರೆ ಏನೇನು ವಿಚಾರಗಳು ಇರಬೇಕು ಅವನಲ್ಲಿ, ತಜ್ಞ ದಲಿತನಲ್ಲಿ ಅನ್ನೋದಕ್ಕೆ ಅರವಿಂದ ಮಾಲಗತ್ತಿಯವರು ಹೀಗೆ ಹೇಳ್ತಾರೆ. ಏನೆಂದರೆ, ಮೊದಲು ತಾನು ದಲಿತ ಎಂದು ಒಪ್ಪಿಕೊಂಡು ಬಹಿರಂಗವಾಗಿ ಅದನ್ನು ಎದೆತಟ್ಟಿ ಹೇಳಿಕೊಳ್ಳುವವನಾಗಿರಬೇಕು.
ತಜ್ಞ ದಲಿತ ಅಂತ ನಾವು ಯಾರನ್ನು ಗುರುತಿಸ್ಬೇಕೋ ಅವನು ತಾನು ದಲಿತ ಅಂತ ಒಪ್ಕೊಳ್ಬೇಕು, ಬಹಿರಂಗವಾಗಿ ಗಟ್ಟಿಯಾಗಿ ಹೇಳಬೇಕು, ಹೌದು ನಾನು ದಲಿತ ಅಂತ. ಮತ್ತು ಇನ್ನು ಉಳಿದಂತಹ ದಲಿತರಲ್ಲಿ ಇರುವಂತಹ ಆ ದಲಿತತ್ವ ಅನ್ನೋದಿದೆಯಲ್ಲ, ಆ ದಲಿತತ್ವವನ್ನು ಆತ ಅರಿಯಬೇಕು ಎನ್ನುವಂತಹ ಮಹದಾಸೆಯನ್ನು ಹೊಂದಿರಬೇಕಾಗಿರುತ್ತೆ. ಇನ್ನು ತಾನು ದಲಿತನಾದರೂ ಕೂಡ ಇತರರಂತೆ ತಾನೂ ಮನುಷ್ಯ ಎನ್ನುವ ಆತ್ಮವಿಶ್ವಾಸವನ್ನು ತುಂಬಿಕೊಂಡಿರಬೇಕು. ತಾನು ದಲಿತನೇ ಇರ್ಬೋದು, ತನ್ನನ್ನು ಕೇವಲವಾಗಿ ನಿಕೃಷ್ಟವಾಗಿ ಕಾಣ್ತಾ ಬಂದಿರ್ಬೋದು ಈ ವ್ಯವಸ್ಥೆ, ಆದರೆ ಆತನ ಒಳಗೆ ತಾನು ಮನುಷ್ಯ ಎನ್ನುವಂಥ ಆತ್ಮವಿಶ್ವಾಸವನ್ನು ಆತ ತುಂಬಿಕೊಂಡಿರಬೇಕಾಗತ್ತೆ. ಜೊತೆಗೆ ಇನ್ನುಳಿದಂತಹ ದಲಿತರಲ್ಲಿಯೂ ಕೂಡ ಅದೇ ಆತ್ಮವಿಶ್ವಾಸವನ್ನು ಆತ ಮೂಡಿಸುವವನಾಗಿರಬೇಕಾಗತ್ತೆ. ಇದು ಬಹಳ ಮುಖ್ಯವಾದಂತಹ ವಿಚಾರ ತಜ್ಞ ದಲಿತನಲ್ಲಿ ಇರಬೇಕಾಗಿರುವಂಥದ್ದು. ಹಾಗೆಯೇ ತಜ್ಞ ದಲಿತನಾದವನು ತನ್ನ ಜನಗಳ ಕುರಿತು ಅಂದವಾದ ಅಭಿಮಾನವನ್ನು ಹೊಂದಿರಬಾರ್ದು. ಈ ಅಸ್ಪೃಶ್ಯತನ ಏನಿದೆ ಶತಮಾನಗಳಿಂದ ಮುಂದುವರ್ಕೊಂಡು ಬಂದಿರುವಂಥದ್ದು, ಈ ಅಸ್ಪೃಶ್ಯತನದ ವಿಕಾರ ರೂಪಗಳನ್ನು ಮನಗಾಣಬೇಕು ಆತ. ಆ ಅಸ್ಪೃಶ್ಯತನದ ವಿಕಾರ ರೂಪದ ಕೂಗಿಗೆ ಸಿಡಿದೇಳುವವನಾಗಿರಬೇಕು. ಮತ್ತು ಇನ್ನು ಉಳಿದಂತಹ ದಲಿತರೂ ಕೂಡ ಸಿಡಿದೇಳುವ ಹಾಗೆ ಪ್ರಚೋದನೆ ಮಾಡುವವನು ಆಗಿರಬೇಕು. ಅವನು ತಜ್ಞ ದಲಿತ ಅಂತ ಕರೆಸ್ಕೊಳ್ತಾನೆ. ಹಾಗೆಯೇ ತಜ್ಞ ದಲಿತ ತನ್ನ ಹಕ್ಕುಗಳಿಗೆ ಹೋರಾಡುವಂಥವನಾಗಿರಬೇಕು. ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಮತ್ತು ವೈಚಾರಿಕ ಅಲ್ಲದೆ ಶಿಕ್ಷಣ ರಂಗದಲ್ಲಿ ತಾನು ಎದ್ದು ನಿಲ್ಲುವುದಕ್ಕೆ ಹಂಬಲಿಸುತ್ತಾ ಇರಬೇಕು ಮತ್ತು ತನ್ನವರನ್ನೂ ಎದ್ದು ನಿಲ್ಲಿಸುವ ಆಶಯವನ್ನು, ಆಕಾಂಕ್ಷೆಯನ್ನು ಹೊಂದಿದವನು ಆಗಿರಬೇಕಾಗತ್ತೆ. ಈ ತಜ್ಞ ದಲಿತ ಮನುಷ್ಯರಲ್ಲಿ ಸಮಾನತೆಯನ್ನು ಕಾಣಬಯಸುವವನಾಗಿರಬೇಕು ಮತ್ತು ಅದನ್ನು, ಈ ಸಮಾನತೆಯನ್ನು, ಮನುಷ್ಯರೆಲ್ಲರೂ ಒಂದೇ, ಮನುಷ್ಯ ಕುಲಂ ತಾನೊಂದೇ ವಲಂ ಅಲ್ವಾ, ಇದನ್ನು ಈ ಭೂಮಿಯ ಮೇಲೆ ಸ್ಥಾಪನೆ ಮಾಡೋದಕ್ಕಾಗಿ ಸದಾಕಾಲ ಹಂಬಲಿಸಬೇಕು. ಆತ ಹಾತೊರೆಯುವವನಾಗಿರಬೇಕು. ಸಮಾನತೆಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು, ಅದನ್ನು ಸ್ಥಾಪಿಸಬೇಕು ಎನ್ನುವಂತಹ ಉತ್ಕಟವಾದಂತಹ ಆಕಾಂಕ್ಷೆ ಆತನ ಒಳಗೆ ಇರಬೇಕು. ತನ್ನ ಹಂಬಲ, ಹಿತಾಸಕ್ತಿಯನ್ನು ಸ್ಥಾಪಿಸಿಕೊಳ್ಳುವುದಕ್ಕಾಗಿ ತಜ್ಞ ದಲಿತನಾದವನು ಸಂಘ ಸಂಸ್ಥೆಗಳನ್ನು ಕಟ್ಟುವನಾಗಿರ್ತಾನೆ. ಅದರಲ್ಲಿ ಇತರರನ್ನೂ ಒಳಗೊಳ್ಳುವ ಹಾಗೆ ಸಂಘ ಸಂಸ್ಥೆಗಳಲ್ಲಿ ಉಳಿದವರನ್ನೂ ಕೂಡ ಒಳಗೊಳ್ಳುವ ಹಾಗೆ ಮಾಡುವವನಾಗಿರ್ತಾನೆ. ಹಾಗೆಯೇ ಯಾವುದೇ ಧರ್ಮದ ಸಾಮಾಜಿಕ ವ್ಯವಸ್ಥೆಯನ್ನು ಹದಗೊಳಿಸುವಂತಹ ಸಂಪ್ರದಾಯ ವ್ಯವಸ್ಥೆಗೆ ವಿರೋಧಿಯಾಗಿರ್ತಾನೆ. ಸಾಮಾಜಿಕ ವ್ಯವಸ್ಥೆ ಏನಿದೆ, ಯಾವುದೇ ಧರ್ಮದ ಸಾಮಾಜಿಕ ವ್ಯವಸ್ಥೆ, ಅದು ಕೆಲವು ನೀತಿಗಳನ್ನು ನಿರೂಪಣೆ ಮಾಡ್ತಾ, ಜನರ ಮೇಲೆ ಹೇರ್ತಾ, ಜನರ ನಡುವೆ ಭೇದಗಳನ್ನು ಸೃಷ್ಟಿ ಮಾಡ್ತಾ, ಅದು ತಳ ಸಮುದಾಯದ ಜನರನ್ನು ಶೋಷಣೆ ಮಾಡುವಂಥದ್ದನ್ನು ಹೇಳ್ತಾ ಹೋಗುತ್ತೆ. ಇಂತಹ ಸಾಂಪ್ರದಾಯಿಕವಾದಂಥ ವ್ಯವಸ್ಥೆಗೆ ತಜ್ಞ ದಲಿತ ಯಾವಾಗಲೂ ವಿರೋಧಿಸುವವನಾಗಿರ್ತಾನೆ. ಹಿಂದುವೇ ಆಗಿರಲಿ, ಇಸ್ಲಾಂ ಆಗಿರಲಿ, ಬೌದ್ಧನೇ ಆಗಿರಲಿ, ಏನಾದರೂ ಕೂಡ ದಲಿತ ಸಾಹಿತಿ ಅಥವಾ ತಜ್ಞ ದಲಿತನೆನ್ನುವವನು ಅದನ್ನು ವಿರೋಧಿಸುವವನೇ ಆಗಿರ್ತಾನೆ. ಆಮೇಲೆ ಯಾವುದು ಒಪ್ಪಿತ ಅಲ್ವೋ ಅಂಥ ಒಪ್ಪಿತವಲ್ಲದ, ಸಾಮಾನ್ಯವಾಗಿ ಸ್ವೀಕರಿಸಲಾಗದಂತಹ ನಿಲುವುಗಳನ್ನು ನೇರವಾಗಿ ಅಲ್ಲಗಳಿತಾನೆ. ಆತನಲ್ಲಿ ದ್ವಂದ್ವ ಅನ್ನೋದಿರಲ್ಲ. ಯಾವುದು ಒಪ್ಪಲು ಯೋಗ್ಯವಾಗಿಲ್ಲವೋ ಅದನ್ನು ನೇರವಾಗಿ ಆತ ಸ್ಪಷ್ಟವಾಗಿ ಖಂಡಿಸಬೇಕಾಗತ್ತೆ. ಅದರ ತಪ್ಪುಗಳನ್ನು, ದೋಷಗಳನ್ನು ಗುರುತು ಮಾಡಿ ಹೇಳಬೇಕಾಗುತ್ತೆ. ಹೀಗೆ ವಿಷವೃತ್ತದ ಬಗೆಯನ್ನು ಅಲ್ಲಗಳೆಯುವಂತಹ ಒಂದು ಅಸ್ತಿತ್ವದ ಸ್ವಾತಂತ್ರ್ಯ ಈ ತಜ್ಞ ದಲಿತನಲ್ಲಿ ಇರುತ್ತೆ. ಹಾಗಾಗಿ ಈ ತಜ್ಞ ದಲಿತ ಎನ್ನುವವನೇನಿದ್ದಾನೆ ಅವನಲ್ಲಿ ಈ ಎಲ್ಲ ಸಂಗತಿಗಳು ಇರಬೇಕು ಎನ್ನುವಂಥದ್ದು. ಈ ತಜ್ಞ ದಲಿತ ಎನ್ನುವವನು ದಲಿತ ಪದದ ವ್ಯಾಪ್ತಿಯ ಒಂದು ಭಾಗವಾಗ್ತಾನೆ. ದಲಿತರಾದವರೆಲ್ಲ ದಲಿತ ಪ್ರಜ್ಞೆಯನ್ನು ಉಳ್ಳವರಾಗಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ದಲಿತರು ಸನಾತನೀಯ ವಿಚಾರಧಾರೆಗಳನ್ನೇ ಒಪ್ಪಿ
ಸಾಮಾಜಿಕವಾದಂಥ ಯಥಾಸ್ಥಿತಿಯನ್ನು ಉಳಿಸ್ಕೊಂಡು ಬರೋದಕ್ಕೆ ಹೆಣಗಾಡುವಂತಹ ದಲಿತರು ಕೂಡ ಇದ್ದಾರೆ. ಹಾಗಾಗಿ ದಲಿತರಾದವರೆಲ್ಲರಲ್ಲೂ ದಲಿತ ಪ್ರಜ್ಞೆ ಇರುತ್ತೆ ಅಂತ ನಾವು ಸಾಮಾನ್ಯವಾಗಿ ಹೇಳೋದಕ್ಕೆ, ಸಾಮಾನ್ಯೀಕರಿಸಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ದಲಿತರಲ್ಲೂ ಕೂಡ ಇಂತಹ ಸಾಂಪ್ರದಾಯಿಕವಾದಂತಹ ಮೌಢ್ಯಗಳನ್ನು ಉಳ್ಳಂತಹ ಶೋಷಕವಾದಂತಹ ಪ್ರವೃತ್ತಿಗಳನ್ನು ಮುಂದುವರಿಸ್ಕೊಂಡು ಕಾಯ್ದುಕೊಂಡು ಬರುವಂತಹ ಮನಸ್ಥಿತಿಯವರು ಇರ್ತಾರೆ. ಹಾಗಾಗಿ ದಲಿತರೆಲ್ಲರೂ ದಲಿತ ಪ್ರಜ್ಞೆಯವರು ಆಗಿರೋದಿಲ್ಲ ಎನ್ನುವಂಥದ್ದು ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಇದನ್ನು ಅರವಿಂದ ಮಾಲಗತ್ತಿಯವರು ಮುಖ್ಯವಾಗಿ ಹೇಳುವಂಥ ಸಂಗತಿ ಇದು. ಇನ್ನು ದಲಿತ ಪ್ರಜ್ಞೆ ಕೇವಲ ದಲಿತರಿಗೆ ಮಾತ್ರ ಸೀಮಿತವಾಗಿರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಈ ದಲಿತೇತರರಲ್ಲಿಯೂ ಕೂಡ ಹುದುಗಿಕೊಂಡಿರಬಹುದು. ದಲಿತರಾಗಿ ಹುಟ್ಟಿನಿಂದ ದಲಿತರಾಗಿರುವವರು ಮಾತ್ರ ದಲಿತ ಪ್ರಜ್ಞೆಯನ್ನು ಉಳ್ಳವರು ಅಂತ ಹೇಳೋಕ್ಕಾಗಲ್ಲ. ದಲಿತರಲ್ಲದ ಶೂದ್ರರಲ್ಲಿ, ಸವರ್ಣೀಯರಲ್ಲಿ, ಇನ್ನಾವುದೇ ಹಿಂದುಳಿದ ವರ್ಗದವರಲ್ಲಿ ಯಾರಲ್ಲಿಯೂ ಕೂಡ ಈ ಒಂದು ಪ್ರಜ್ಞೆ ಜಾಗೃತವಾಗಿರ್ಬೋದು. ಆ ಪ್ರಜ್ಞೆ ಅಂಥವರಲ್ಲೂ ಕೂಡ ಇರಬಹುದು. ಅಸ್ಪೃಶ್ಯತೆಯ ಬಗ್ಗೆ, ಶೋಷಣೆಯ ಬಗ್ಗೆ, ಮೇಲು ಕೀಳಿನ ಬಗ್ಗೆ, ಅಸಮಾನತೆಯ ಬಗ್ಗೆ ವಿರೋಧಿಸುವಂತಹ ಮನಸ್ಥಿತಿ ಇರುವಂಥವರು, ಸಮಾನತೆಯನ್ನು ಸೃಷ್ಟಿಸಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆ ಉಳ್ಳಂಥವರು ದಲಿತರಲ್ಲದವರಲ್ಲಿಯೂ ಕೂಡ ಇರ್ಬೋದು. ಈ ದಲಿತ ಪ್ರಜ್ಞೆ ಬೇರೆಯವರಲ್ಲೂ ಇರಬಹುದು. ದಲಿತರ ದಲಿತತ್ವದ ಪ್ರಜ್ಞೆಗೂ, ದಲಿತೇತರರ ದಲಿತತ್ವದ ಪ್ರಜ್ಞೆಗೂ ಹಾಗೂ ತಜ್ಞ ದಲಿತನ ಪ್ರಜ್ಞೆಗೂ ಸಾಕಷ್ಟು ಅಂತರ ಇರುತ್ತೆ ಅಲ್ವಾ. ದಲಿತರ ದಲಿತತ್ವದ ಪ್ರಜ್ಞೆ ಎನ್ನುವುದು ಆತನ ಬದುಕಿನ ನೇರ ಅನುಭವಗಳಿಂದ ಬಂದಿರುವಂಥದ್ದು. ಆತನ ಅನುಭವಕ್ಕೆ ಬಂದಿರುತ್ತೆ ದಲಿತತ್ವ ಎನ್ನುವಂಥದ್ದು. ಅದನ್ನು ಬಳಸಿಕೊಂಡು ಈ ವ್ಯವಸ್ಥೆ ಹೇಗೆ ತನ್ನನ್ನು ಕೀಳಾಗಿರುವಂತೆ ನೋಡ್ಕೊಂಡು ಬಂದಿದೆ, ಹೊರಗಿರುವ ಹಾಗೆ ನೋಡ್ಕೊಂಡು ಬಂದಿದೆ, ಎಲ್ಲ ಸ್ವಾತಂತ್ರ್ಯಗಳನ್ನು ಹೇಗೆ ಕಸಿದುಕೊಂಡು ಬಂದಿದೆ ಅನ್ನೋದರ ಅರಿವು ಆತನ ಅನುಭವಕ್ಕೆ ಬಂದಿರುತ್ತೆ. ಇದು ದಲಿತನಾದವನ ದಲಿತ ಪ್ರಜ್ಞೆ. ಆದರೆ ದಲಿತೇತರರ ದಲಿತ ಪ್ರಜ್ಞೆ ಇದೆಯಲ್ಲ, ಆತ ಆ ನೋವನ್ನು ಅನುಭವಿಸಿರಬೇಕು ಅಂತ ಅಲ್ಲ. ಈ ಸಮಾಜದಲ್ಲಿ, ವ್ಯವಸ್ಥೆಯಲ್ಲಿ ಏನು ನೆರೆಹೊರೆಯಲ್ಲಿ ಕಾಣ್ತಾ ಇರ್ತಾನೆ ಅದನ್ನು ತನ್ನ ಒಂದು ಪ್ರಜ್ಞೆಯ ಮೂಲಕವಾಗಿ ಅದನ್ನು ಗುರುತಿಸ್ತಾ ಅಲ್ಲಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಆತ ಯೋಚಿಸುವವನಿರ್ತಾನೆ. ಅಸಮಾನತೆಗಳ ವಿರುದ್ಧ ಧ್ವನಿ ಎತ್ತುವವನಾಗಿರ್ತಾನೆ. ಅದರಿಂದಾಗಿ ದಲಿತೇತರಲ್ಲೂ ದಲಿತ ಪ್ರಜ್ಞೆ ಇರುತ್ತೆ. ಆದರೆ ಅದು ದಲಿತನ ದಲಿತತ್ವದ ಪ್ರಜ್ಞೆಗಿಂತ ಭಿನ್ನವಾಗಿರುತ್ತೆ. ಇನ್ನು ತಜ್ಞ ದಲಿತತ್ವದ ಏನು ಪ್ರಜ್ಞೆ ಇರುತ್ತೆ ಅದರಲ್ಲೂ ಅದು ಕೂಡ ಬಹಳ ಭಿನ್ನವಾಗಿರುವಂಥದ್ದು. ಹಾಗಾಗಿ ದಲಿತನ ದಲಿತತ್ವದ ಪ್ರಜ್ಞೆ, ದಲಿತೇತರರ ದಲಿತ ಪ್ರಜ್ಞೆ, ತಜ್ಞ ದಲಿತನ ದಲಿತ ಪ್ರಜ್ಞೆ, ಈ ಮೂರರ ನಡುವೆ ವ್ಯತ್ಯಾಸ ಇರುತ್ತೆ, ಅಂತರ ಇರುತ್ತೆ. ಆದರೆ ಈ ಮೂವರ ಒಂದು ಆಶಯ, ಈ ಮೂವರು ತುಳಿಯುವ ದಾರಿಯು ಒಂದೇ ಆಗಿರ್ತದೆ ಎನ್ನುವಂಥದ್ದನ್ನು ಅಲ್ಲಗಳೆಯಲಿಕ್ಕೆ ಆಗೋದಿಲ್ಲ ಎನ್ನುವಂಥದ್ದು. ಹೀಗೆ ಇಲ್ಲಿ ದಲಿತ ಪ್ರಜ್ಞೆ ಅಂದ್ರೇನು, ತಜ್ಞ ದಲಿತ ಅಂದ್ರೇನು, ದಲಿತರ ದಲಿತ ಪ್ರಜ್ಞೆಗೂ ದಲಿತರಲ್ಲದವರ ಅಥವಾ ದಲಿತೇತರರ ದಲಿತ ಪ್ರಜ್ಞೆಗೂ ಇರುವಂತಹ ವ್ಯತ್ಯಾಸಗಳು ಏನು ಎನ್ನುವಂಥದ್ದನ್ನು ಅರವಿಂದ ಮಾಲಗತ್ತಿಯವರು ಈ ಲೇಖನದಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ದಾರೆ. ಮುಂದಿನ ಭಾಗದಲ್ಲಿ ಉಳಿದ ಸಂಗತಿಗಳನ್ನು ನಾವು ಗಮನಿಸೋಣ. ಧನ್ಯವಾದಗಳು.